ಹಳ್ಳಿಪುವ ರಿಯಾಲಿಟಿ ಶೋನ ಗ್ರ್ಯಾಂಡ್ ಫಿನಾಲೆಗೆ ಸೋನಿಯಾ, ಗಾನವಿ, ರಶ್ಮಿ, ಮೋನಿಶಾ ಹಾಗೂ ಫರೀನ್ ಈ 5 ಸ್ಪರ್ಧಿಗಳು ಆಯ್ಕೆಯಾಗಿದ್ದು, ಇವರಲ್ಲಿ ಹಳ್ಳಿಪುವ ರಿಯಾಲಿಟಿ ಶೋನ ಟ್ರೋಫಿಯನ್ನ ಗೆಲ್ಲುವ ಮೂಲಕ ರಗಡ್ ರಶ್ಮಿ ಅವರು ಈ ಸೀಸನ್ನ ವಿನ್ನರ್ ಆಗಿರುತ್ತಾರೆ. ಹೌದು, ಹಳ್ಳಿಪುವ ರಿಯಾಲಿಟಿ ಶೋನ ಗ್ರ್ಯಾಂಡ್ ಫಿನಾಲೆಯ ಶೂಟಿಂಗ್ ಈಗ ಕಂಪ್ಲೀಟ್ ಆಗಿದ್ದು, ವಿನ್ನರ್ ಆಗಿರುವ ರಶ್ಮಿ ಅವರಿಗೆ ಹಳ್ಳಿಪುವ ರಿಯಾಲಿಟಿ ಶೋನಿಂದ ಸಿಕ್ಕ ಹಣ ಎಷ್ಟು, ಹಾಗೆ ಹಳ್ಳಿಪುವ ರಿಯಾಲಿಟಿ ಶೋನ ಫಸ್ಟ್ ಹಾಗೂ ಸೆಕೆಂಡ್ ರನ್ನರ್ ಅಪ್ ಆಗಿದ್ದು ಯಾರು ಎಲ್ಲವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೆ ನೋಡಿ, ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ನೋಡೋಣ, ಹಳ್ಳಿಪುವ ರಿಯಾಲಿಟಿ ಶೋನ ವಿನ್ನರ್ ಆಗಿರುವ ರಶ್ಮಿ ಅವರಿಗೆ ಹಳ್ಳಿಪುವ ರಿಯಾಲಿಟಿ ಶೋನಿಂದ ಸಿಕ್ಕ ಹಣ ಎಷ್ಟೇನೋದನ್ನ. 120ಕ್ಕೂ ಹೆಚ್ಚು ಸಂಚಿಕೆಗಳನ್ನ ಕಂಪ್ಲೀಟ್ ಮಾಡಿರುವ ಹಳ್ಳಿಪುವ ರಿಯಾಲಿಟಿ ಶೋ ಈಗ ತನ್ನ ಫಿನಾಲೆಯತ್ತ ಮುಖ ಮಾಡಿದ್ದು, ಇದರಲ್ಲಿ ಫಿನಾಲೆಗೆ ಆಯ್ಕೆಯಾದ 5 ಸ್ಪರ್ಧಿಗಳಲ್ಲಿ ರಶ್ಮಿ ಅವರು ಗೆದ್ದು ಹಳ್ಳಿಪುವ ರಿಯಾಲಿಟಿ ಶೋನ ವಿನ್ನರ್ ಆಗಿರ್ತಾರೆ. ಹಾಗೆ ವಿನ್ನರ್ ಆಗಿರುವ ರಶ್ಮಿ ಅವರಿಗೆ ಹಳ್ಳಿಪುವ ರಿಯಾಲಿಟಿ ಶೋನಿಂದ ಸಿಕ್ಕ ಹಣ ಎಷ್ಟು ಅಂತ ನೋಡೋದಾದ್ರೆ, ಹಳ್ಳಿಪುವ ರಿಯಾಲಿಟಿ ಶೋನ ವಿನ್ನರ್ ಆಗಿರುವ ರಶ್ಮಿ ಅವರಿಗೆ ಹಳ್ಳಿಪುವ ರಿಯಾಲಿಟಿ ಶೋನಿಂದ 10 ಲಕ್ಷ ಪ್ರೈಸ್ ಮನಿ ಸಿಕ್ಕಿರುತ್ತೆ. ಇನ್ನುಳಿದ ಸೋನಿಯಾ, ಗಾನವಿ, ಮೋನಿಶಾ ಹಾಗೂ ಫರೀನ್ ಈ 4 ಸ್ಪರ್ಧಿಗಳಲ್ಲಿ ಹಳ್ಳಿಪುವ ರಿಯಾಲಿಟಿ ಶೋನ ಫಸ್ಟ್ ಹಾಗೂ ಸೆಕೆಂಡ್ ರನ್ನರ್ ಅಪ್ ಆಗಿದ್ದು ಯಾರು ಅಂತ ನೋಡೋದಾದ್ರೆ, ಸೋನಿಯಾ ಅವರು ಹಳ್ಳಿಪುವ ರಿಯಾಲಿಟಿ ಶೋನ ಫಸ್ಟ್ ರನ್ನರ್ ಅಪ್ ಆಗಿರುತ್ತಾರೆ. ಹಾಗೆ ಅವರಿಗೆ ಹಳ್ಳಿಪುವ ರಿಯಾಲಿಟಿ ಶೋನಿಂದ 7 ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿರುತ್ತೆ. ಹಾಗೆ ಗಾನವಿ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿದ್ದು, ಅವರಿಗೆ ಹಳ್ಳಿಪುವ ರಿಯಾಲಿಟಿ ಶೋನಿಂದ 3 ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿರುತ್ತೆ. ಇನ್ನು ಮೋನಿಶಾ ಅವರಿಗೆ 1 ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿದೆ ಎನ್ನಲಾಗುತ್ತಿದೆ. ಆದ್ರಿಂದ ರಶ್ಮಿ ಅವರು ಹಳ್ಳಿಪುವ ರಿಯಾಲಿಟಿ ಶೋನ ವಿನ್ನರ್ ಆಗಿದ್ದು, ಸೋನಿಯಾ ಹಾಗೂ ಗಾನವಿ ಅವರು ಫಸ್ಟ್ ಹಾಗೂ ಸೆಕೆಂಡ್ ರನ್ನರ್ ಅಪ್ ಆಗಿರೋ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.